ಇವತ್ತು ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ಘನವೆತ್ತ ರಾಜ್ಯಪಾಲರು ಸರ್ಕಾರ ತಯಾರು ಮಾಡಿದಂಥ ಸಿದ್ಧಪಡಿಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧದ ದ್ವೇಷಪೂರಿತ ಭಾಷಣದ 2 ಲೈನನ್ನು ಓದಿ ವಾಡಿಕೆಯಂತೆ ನಡೆದುಕೊಂಡಿದ್ದಾರೆ ಅವರು. ಆದರೆ ಅವರು ಸಂಕ್ಷಿಪ್ತವಾಗಿ ಓದಿ ಹೊರಗಡೆ ಬರಬೇಕಾದ್ರೆ BK ಹರಿಪ್ರಸಾದ್ ಅವರು ಸೇರಿದಂತೆ ಕಾಂಗ್ರೆಸ್ಸಿನ ಶಾಸಕರು ಅವರನ್ನು ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಅವ್ರನ್ನ ಒಂದು ರೀತಿ ಮ್ಯಾನ್ ಹ್ಯಾಂಡ್ಲ್ ಮಾಡಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ಗಳಿಲ್ಲೇ ಇದ್ದರೆ ಹೊಡೆದೇ ಬಿಡ್ತಾಯಿದ್ರೂ ಈ ರೀತಿಯ ವಾತಾವರಣವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡಿ ಅವ್ರ ವಿರುದ್ಧ ತಿರುಗಿ ಬಿದ್ದು ಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರುವಂತಹ BK ಹರಿಪ್ರಸಾದ್ ಈಗ ಸಿದ್ದರಾಮಯ್ಯನವ್ರನ್ನ ಓಲೈಸ್ಕೊಳ್ಳೋ ಮುಖಾಂತರವಾಗಿ ಮಂತ್ರಿ ಸ್ಥಾನ ಸಿಗುತ್ತೇನೋ ಅಂತೇಳಿ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ದುರ್ನಡತೆಯನ್ನು ದುಂಡಾವರ್ತನೆಯನ್ನು ಸದನದಲ್ಲಿ ತೋರಿದ್ದಾರೆ. ಒಂದಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಕೂಡ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನು ಅಲಂಕರಿಸಿರುವ ರಾಜ್ಯಪಾಲರಿಗೆ ಕನಿಷ್ಠ ಗೌರವವನ್ನು ಕೊಡದಲೆ ದುಂಡಾವರ್ತನೆಯನ್ನು ತೋರಿರುವುದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಂದು ಅಪಚಾರ ಮತ್ತು ಇಡೀ ರಾಜ್ಯನೇ ತಲೆ ತಗ್ಗಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ. ನಾನು ಈ ಕಾಂಗ್ರೆಸ್ಸಿನ BK ಹರಿಪ್ರಸಾದ್ ಮತ್ತು ಇನ್ನು ಪುಂಡ ಪೋಖರಿಗಳ ಥರ ವರ್ತಿಸ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಕೇಳಿ ಕಾನೂನು ಪದವೀಧರರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿಕೊಂಡು ಶಾಸಕರುಗಳಿಗೆ ಇದೇ ರೀತಿ ಚಿತಾವಣೆ ಕೊಟ್ಕೊಂಡು ಕೂತ್ಕೊಂಡಿದ್ರಲ್ಲ, ನಿಮ್ಮ ಉದ್ದೇಶ ಏನು ಸರ್ ಸಿದ್ದರಾಮಯ್ಯನವರೇ? ಯಾವ ಘನ ಕಾರ್ಯಕ್ಕೋಸ್ಕರವಾಗಿ ನೀವು ಜಂಟಿ ಅಧಿವೇಶನವನ್ನು ಕರೆದಿದ್ದೀರಿ? ನೀವು ಅವ್ರ ಕಾನೂನು ಪದವೀಧರರು ಹೇಳಿ, ಜಂಟಿ ಅಧಿವೇಶನವನ್ನು ಯಾಕೆ ಕರೀತಾರೆ? ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ, ಅದು ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕಾದ್ರೆ ಸಿದ್ಧಪಡಿಸುವಂತಹ ಭಾಷಣ ಏನಾಗಿರುತ್ತೆ? ಆದರೆ ನೀವು ಬರೆದಿದ್ದೇನು? ಪ್ರಾರಂಭದ 11 ಪಾಯಿಂಟ್ಗಳು ಕೂಡ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿ ಕೇಂದ್ರ ಸರ್ಕಾರವನ್ನು ಖಂಡಿಸುವಂಥ ಒಂದು ಖಂಡನಾ ನಿರ್ಣಯ ಥರ ಇತ್ತು. ಇದನ್ನು ರಾಜ್ಯಪಾಲರು ಓದಬೇಕು ಅಂತ ಹೇಳಿದ್ರಿ. ರಾಜ್ಯಪಾಲರು ಅದರದ್ದು 2 ಲೈನ್ ಓದಿ ಅವರು ಭಾಷಣವನ್ನು ಮೊಟಕುಗೊಳಿಸಿದ್ದಾರೆ. ಈ ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇರುವಂಥ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ 2008ರಲ್ಲಿ ಇದೇ ಕೆಲಸ ಮಾಡಿರಲಿಲ್ವಾ? ಆಗ BJP ಶಾಸಕರು ಹೋಗಿ ನಿಮ್ಮ ಹಂಸರಾಜ್ ಭಾರದ್ವಾಜ್ ಅವ್ರನ್ನ ತಡೆದು ಅವ್ರ ಮೇಲೆ ಘೋಷಣೆ ಹಾಕುವಂಥ ಕೆಲಸ ಮಾಡಿದ್ರ? ಹಿಂದೆ ಸಮ್ಮಿಶ್ರ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ವಜುಬಾಯಿ ಕೂಡ 2 ಲೈನನ್ನು ಓದಿದ್ರು. ಆಗಲೂ ಈ ರೀತಿ ವರ್ತನೆ ಕಂಡು ಬಂದಿರಲಿಲ್ಲ. ಯಾಕಾಗಿ ಈ ಸರಿ ಈ ರೀತಿ ದುಂಡಾವರ್ತನೆಯನ್ನು ಮಾಡ್ತಾಯಿದ್ದೀರಿ ಸರ್ ನೀವು? ಮೋರವರು ಜಂಟಿ ಅಧಿವೇಶನವನ್ನು ಕರೆಯುವಂಥ ಅಗತ್ಯ ಏನಿತ್ತು? ನೀವು ಸಿದ್ಧಪಡಿಸಿರುವ ಭಾಷಣ ಹೇಗಿತ್ತು ಸರ್? ಇನ್ನು 1 ತಿಂಗಳು ಕಾದಿದ್ರೆ ಬಜೆಟನ್ನು ಮಂಡಿಸ್ತಾ ಇದ್ರಿ. ಬಜೆಟಲ್ಲೇ ನೀವು ಜಂಟಿ ಅಧಿವೇಶನ ಮಾಡಲೇಬೇಕು. ಈ ಹಿಂದೆ ಕೇಂದ್ರದಲ್ಲೂ ಕೂಡ ವಿಶೇಷ ಸಂದರ್ಭ ಅಂತೇಳಿ ಫೋಟೋ ಕಾಯ್ದೆಯನ್ನು ತರಬೇಕಾದ್ರೆ ಜಂಟಿ ಅಧಿವೇಶನವನ್ನು ಮಾಡಿದರು. ನೀವಿವಾಗ ಯಾವ ಉದ್ದೇಶವನ್ನು ಇಟ್ಕೊಂಡು ಜಂಟಿ ಅಧಿವೇಶನ ಮಾಡ್ತಾಯಿದ್ರಿ ಸರ್? ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ಖಂಡಿಸೋದಕ್ಕೋಸ್ಕರ, ಒಂದು ಖಂಡನ ನಿರ್ಣಯವನ್ನು ಮಂಡಿಸೋದಕ್ಕೋಸ್ಕರ ಮತ್ತು ಅದನ್ನು ಅಂಗೀಕರಿಸೋದಕ್ಕೋಸ್ಕರ ಸಂಖ್ಯಾಬಲದ ಮತದಲ್ಲಿ ನೀವು ಕರೆದಿದ್ದೀರಿ ಸರ್. ಏನು ಮೇಲ್ಪಂಕ್ತಿಯನ್ನು ನೀವು ಹಾಕ್ಕೊಡ್ತಾಯಿದ್ದೀರಿ ಸರ್? ನಿಮ್ಮ ಏನು ಈ ಒಂದು ಜಂಟಿ ಭಾಷಣದ ಒಳಗಡೆ ಇರುವಂಥ ಅಂಶಗಳೇನು? ಏನು ವಿಷನ್ ಡಾಕ್ಯುಮೆಂಟ್ ಇರಬೇಕದು? ನಾವು ಮಾಡಿರುವಂಥ ಸಾಧನೆಗಳು ಕಳೆದ 2.5 ವರ್ಷಗಳಲ್ಲಿ ನೀವು ಏನು ಕಳೆದು ಗುಡ್ಡೆ ಹಾಕಿದ್ದೀರಿ ಅನ್ನೋದ್ರ ಬಗ್ಗೆ ಹೇಳಬೇಕಿತ್ತು. ಅದರಲ್ಲಿ ಏನು ಹೇಳಿದಿರಿ ನೀವು? ಅದರೊಳಗಡೆ 2.5 ವರ್ಷಗಳಲ್ಲಿ ಮಾಡಿರುವಂತಹ ಘನ ಕಾರ್ಯ ಏನು ಅಂತ ಹೇಳಿ ಅದರೊಳಗಡೆ ನೀವು ಉಲ್ಲೇಖವನ್ನು ಮಾಡಿದ್ದೀರಿ. ಬರೀ ನಿಮಗೆ ಪೇಜಲ್ಲೂ ಕೂಡ, ಪ್ರಾರಂಭದ 5 ಪೇಜಲ್ಲೂ ಕೂಡ ನೀವು ಕೇಂದ್ರ ಸರ್ಕಾರವನ್ನು ಬೈಯುವಂಥ ಕೆಲಸವನ್ನೇ ಮಾಡಿದಿರಿ. ಅದನ್ನು ರಾಜ್ಯಪಾಲರು ಓದಬೇಕಿತ್ತ? ನೀವು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಲ್ಲ ವಿಜುವಲ್ಸು, ಅದನ್ನೂ ನಾವೇ ನೋಡಿರೋದು. ನಾನೇನು ಹೌಸ್ ಒಳಗಡೆ ಇರಲಿಲ್ಲ. ಅದರೊಳಗಡೆ ರಾಜ್ಯಪಾಲರು ಆ ಮಾರ್ಷಲ್ಗಳು ಮತ್ತು ಅವರ ಪರ್ಸನಲ್ ಪ್ರೊಟೆಕ್ಷನ್ ಇಲ್ಲದೇ ಇದ್ದಿದ್ರೆ BK ಹರಿಪ್ರಸಾದ್ ಅವರು ಹೊಡೆದೇ ಬಿಡ್ತಿದ್ರೇನೋ ಅನ್ನೋಂಗೆ ಅನಿಸ್ತಿತ್ತು. ತಳ್ಳಕ್ಕೆ ಹೋಗಿದ್ದಾರೆ ಅವರು. ಹಿಂದ್ಗಡೆಯಿಂದ ಒಂದಷ್ಟು ಜನ ಅವರು ಶಾಸಕರು, ಅವರು ಪುಂಡ್ರ ಯಾರು ಹೋಗಿ ಈಗ ಸದನನ ಸೇರ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಅವರು ಹೋಗಿ ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮುಂದೆ ಹೋಗಿ ತಡಿತಾ ಇದ್ದಾರೆ.
ಬಟ್ಟೆ ಹರಿದ್ರೆ ಅಲ್ಲ, ರಾಜ್ಯಪಾಲರು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ನೀವು ಅಡ್ಡಾಕಕ್ಕೆ ಯಾಕೆ ಹೋಗ್ತೀರಿ ಸರ್? ಬಟ್ಟೆ ಹರಿದ್ರಲ್ಲ, ನೀವು ಬಟ್ಟೆ ಹರ್ಕೊಳ್ತಾ ಇದ್ದೀರಿ, ಮಂತ್ರಿ ಸ್ಥಾನ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಬಟ್ಟೆ ಹರ್ಕೊಳ್ಳೋ ಕೆಲಸವನ್ನ ಬಿ ಕೆ ಹರಿಪ್ರಸಾದ್ ಮಾಡ್ತಾ ಇದ್ದಾರೆ.